ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ಜನರ ದಾರಿ ತಪ್ಪಿಸಲಾಗ್ತಾ ಇದೆ. ಕುಣಿಗಲ್ ತಾಲೂಕಿಗೆ ವರ್ಷಗಳಿಂದಾನೂ ಅನ್ಯಾಯ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಲಿಂಕ್ ಕೆನಾಲ್ ಕಾಮಗಾರಿ ನಡೀತಾ ಇರುವುದು. ಆದ್ರೆ ಕೆಲ ರಾಜಕೀಯ ಹಿತಾಸಕ್ತಿಗಳು ರೈತರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇವೆ. ಯಾವುದೇ ಕಾರಣಕ್ಕೂ ಈ ನೀರು ಮಾಗಡಿ ಅಥವಾ ರಾಮನಗರಕ್ಕೆ ಹೋಗ್ತಾ ಇಲ್ಲ. ಆ ನೀರನ್ನ ಕುಣಿಗಲ್ಗೆ ತರುವುದಕ್ಕೆ ಈ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ತುಮಕೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಊರಿನ ಪ್ರತಿಯೊಬ್ಬ ರೈತನ ಮುಂದೆ ಇವತ್ತು ಬಂದಿದ್ದೇನೆ ಕಾರಣ ಅಂದರೆ ಏನು ಲಿಂಕ್ ಕೆನಾಲ್ ವಿಚಾರದಲ್ಲಿ ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೆಲವು ರೈತರುಗಳನ್ನು ದಾರಿ ತಪ್ಪಿಸಿ ಪ್ರತಿಭಟನೆ ಮಾಡೋ ಮೂಲಕ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ನಿಮ್ಮ ಮುಂದೆ ಪ್ರತಿಪಾದಿಸಲಿಕ್ಕೆ ಬಂದಿದ್ದೇನೆ. ತಮ್ಮ ಮುಂದೆ ಇತಿಹಾಸವನ್ನು ಹೇಳಲಿಕ್ಕೆ ವೈಕೆ ರಾಮಯ್ಯನವರು ಮತ್ತು ಉಚ್ಚಮಾಸ್ತಿಗೌಡರು ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತಂದಿರೋಂಥದ್ದು. ಆಗಿಂದಲೂ ಸುಮಾರು 20 ವರ್ಷದಿಂದನೂ ಕುಣಿಗಲ್ ತಾಲೂಕಿಗೆ ನಿಗದಿಯಾದ 3000 MCFT ನೀರಲ್ಲಿ ಕೇವಲ 300-400 MCFT ಬಂದಿರೋಂಥದ್ದನ್ನು ನಾನು ಅಂಕಿಅಂಶಗಳನ್ನು ತಮ್ಮ ಮುಂದೆ ತೋರಿಸ್ತೇನೆ. ಆ ಕಾರಣಕ್ಕೋಸ್ಕರ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥದ್ದು. ಭಾಳಷ್ಟು ಜನ ಈ ಲಿಂಕ್ ಕೆನಾಲ್ ನೀರನ್ನು ಹೇಮಾವತಿ ನೀರನ್ನು ಮಾಗಡಿಗೆ ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಸುಳ್ಳು ಸುದ್ದಿನ ಹೇಳಲಿಕ್ಕೆ ಹೊರಟಿದ್ದಾರೆ. ನಾನು ಮತ್ತೊಮ್ಮೆ ಇವತ್ತು ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ, ರಾಮನಗರಕ್ಕೂ ಹೋಗೋದಿಲ್ಲ. ಏನಿದು ಲಿಂಕ್ ಕೆನಾಲ್ ಬಂದಿರೋಂಥ ನೀರು ಕುಣಿಗಲ್ಗೆ ಮಾತ್ರ ಸೀಮಿತ ಅನ್ನೋದನ್ನು ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ವಾಗ್ದಾನವನ್ನು ಕೊಡ್ತಾ ಇದ್ದೇನೆ. ಇವತ್ತು ನಾನೊಬ್ಬ ಕುಣಿಗಲ್ ತಾಲೂಕಿನ ರೈತರ ಹಿತವನ್ನು ಕಾಪಾಡಬೇಕಾಗಿರೋದಂಥದ್ದು ನನ್ನ ಪ್ರಥಮ ಕರ್ತವ್ಯ. ಕುಣಿಗಲ್ ತಾಲೂಕಿನ ರೈತರು ಸಹ ತುಮಕೂರು ಜಿಲ್ಲೆಗೆ ಸೇರೋಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಭಿಲಾಷೆ, ಇವತ್ತು ಯಾವ ರೀತಿ ವೈಕೆ ರಾಮಯ್ಯನವರು ತುಮಕೂರು ಜಿಲ್ಲೆಗೆ ನೀರು ತಂದರೋ ಅದೇ ರೀತಿ ನೀವೆಲ್ಲ ಸೇರಿ ಕುಣಿಗಲ್ ತಾಲೂಕಿಗೆ ಅನ್ಯಾಯ ಆಗಿರೋಂಥದ್ದನ್ನು ಸರಿಪಡಿಸಬೇಕಾದಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೇನೆ. ಸಹೋದರತ್ವದ ಸಮಪಾಲಿನ ಒಂದು ಹಂಚಿಕೆಯ ವಿಚಾರದಲ್ಲಿ ನಮ್ಮ ಪಾಲಿನ ನೀರನ್ನು ಮಾತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಲಿಂಕ್ ಕೆನಾಲ್ ಬಂದಿರೋಂಥ ಕಾಮಗಾರಿ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರ ಮುಂದೆ ಕೈ ಮುಗಿದು ಜೋಡಿಸ್ತೇನೆ. ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನದಲ್ಲಿ ಇದು ಗುಬ್ಬಿಲಿ ಶುರುವಾಗಿ ಗುಬ್ಬಿ ಮತ್ತು ಕುಣಿಗಲ್ ತಾಲೂಕಿಗೆ ಮಾತ್ರ ಈ ಪೈಪ್ಲೈನ್ ಬರುತ್ತೆ ಅಂತ ಹೇಳಿ ಕುಣಿಗಲ್ ಮಾತ್ರ ಸೀಮಿತ ಅಂತ ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅನ್ನೋದ ಒಂದು ನಿಮ್ಮೆಲ್ಲ ನಿವೇದನೆ ಮಾಡ್ತಾ ಇದ್ದೇನೆ. ಹಾಗೂ ಈ ರಾಜಕೀಯ ಹಿತಾಸಕ್ತಿಗಳು ಇದನ್ನು ವಿರೋಧ ಮಾಡಿದ್ರೆ ನನ್ನ ತಾಲೂಕಿನ ರೈತರ ಹಿತವನ್ನು ಕಾಪಾಡಲಿಕ್ಕೆ ನನ್ನ ಪ್ರಾಣವನ್ನೇ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಇದಕ್ಕೋಸ್ಕರ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಅನ್ನೋ ಮಾತನ್ನು ಸಹ ಇವತ್ತು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಲ್ಲಿಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೊಸ ಕಥೆಯನ್ನ ಹೇಳೋಕ್ ಶುರು ಮಾಡಿದ್ದಾರೆ. ಅಸಲಿ ಕತೆ ಯಾವುದು, ಸತ್ಯ ಕತೆ ಯಾವುದು ಅನ್ನುವಂಥ ಅನುಮಾನ ಈಗ ರೈತರಿಗೆ ಮೂಡಬೇಕು ತುಮಕೂರು ಭಾಗದಲ್ಲಿ. ಯಾಕಂದ್ರೆ DCM DK ಶಿವಕುಮಾರ್ ಅವರು ಹೇಳಿದ್ದು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದು, ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಹೇಳಿದ್ದು ಸುಳ್ಳು ಅಂತ ಆಗ್ಬಿಡುತ್ತೆ. ಕುಣಿಗಲ್ ರಂಗನಾಥ್ ಅವರು ಹೇಳಿದ್ದೇ ಸತ್ಯ ಅಂತ ನಂಬೋದಾದ್ರೆ. ಯಾಕಂದ್ರೆ ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿ ಏನಿದೆ ಆ ಕಾಮಗಾರಿ ನಡೀತಾ ಇರೋದು ಮಾಗಡಿವರೆಗೂ ನೀರನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾದಂತಹ ಹೇಳಿಕೆಗಳು ಸರ್ಕಾರಕ್ಕೆ ಸಂಬಂಧಪಟ್ಟವರಿಂದಾನೇ ಬಂದಿವೆ. ಆ ಕಾರಣಕ್ಕಾಗಿನೇ ಈ ಪರಿಯ ಆಕ್ರೋಶ ವ್ಯಕ್ತವಾಗಿತ್ತು. ನಿನ್ನೆ ಅಷ್ಟು ದೊಡ್ಡ ಬೃಹತ್ತಾದಂತಹ ಹೋರಾಟ ನಡೆದಿತ್ತು. ತುಮಕೂರು ಜಿಲ್ಲೆಗೆ ಸೀಮಿತವಾಗಿರುವಂತಹ ನೀರನ್ನ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹರಿಸಿದ್ರೆ ತುಮಕೂರು ಭಾಗದ ಜನರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ನಿನ್ನೆ ಪ್ರತಿಭಟನೆ ಮಾಡಿದಂತಹ ಸಾವಿರಾರು ರೈತರ ಆಕ್ರೋಶವಾಗಿತ್ತು. ಆದ್ರೆ ಈಗ ಕುಣಿಗಲ್ ರಂಗನಾಥ್ ಅವರು ಹೇಳ್ತಾ ಇರುವಂತಹ ಕಥೆನೇ ಬೇರೆ. ರಾಮನಗರಕ್ಕೂ ಹೋಗಲ್ಲ, ಮಾಗಡಿಗೂ ಹೋಗಲ್ಲ, ಇದು ಕುಣಿಗಲ್ ತಾಲೂಕಿಗೆ ನೀರನ್ನ ತಗೊಂಡು ಬರೋಕೆ ಮಾಡಿರುವಂತಹ ಲಿಂಕ್ ಕೆನಾಲ್ ಯೋಜನೆ ಅನ್ನುವಂಥ ಮಾತನ್ನ ಕುಣಿಗಲ್ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಹೇಳ್ತಿದ್ದಾರೆ. ಈ ಎಕ್ಸ್ಪ್ರೆಸ್ ಕಾಮಗಾರಿ ಏನ್ ನಡೀತಾ ಇದೆ, ಹೇಮಾವತಿ ಲಿಂಕ್ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ಏನ್ ನಡೀತಾ ಇದೆ, ಅದು ನೇರವಾಗಿ ಕುಣಿಗಲ್ ತಾಲೂಕಿಗೆ ನೀರನ್ನ ಪೂರೈಕೆ ಮಾಡೋದಕ್ಕೆ ಮಾಡ್ತಾ ಇರುವಂತಹ ಕಾಮಗಾರಿ ಅಷ್ಟೇ ಹೊರತು ಇಲ್ಲಿಂದ ನೀರು ರಾಮನಗರಕ್ಕೋ ಅಥವಾ ಮಾಗಡಿಗೋ ಹೋಗ್ತಾ ಇಲ್ಲ ಅನ್ನೋದನ್ನ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳ್ತಿದ್ದಾರೆ. ಆದ್ರೆ ಅವರ ಹೇಳಿಕೆ ಇಲ್ಲಿ ತನಕ ಆಗಿರುವಂತಹ ಚರ್ಚೆಗೆ ತದ್ವಿರುದ್ಧವಾಗಿದೆ. ಹಾಗಾಗಿ ಯಾವುದನ್ನ ಸತ್ಯ ಅಂತ ರೈತರು ನಂಬಬೇಕು? ಹಾಗಾದ್ರೆ DCM DK ಶಿವಕುಮಾರ್ ಅವರು ಹೇಳಿದ್ ಸುಳ್ಳ? ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಹೇಳಿದ್ ಸುಳ್ಳ? ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಆ ಭಾಗದ ಶಾಸಕರು ಕೊಟ್ಟಂತಹ ಹೇಳಿಕೆ ಸುಳ್ಳ? ಹಾಗಾದ್ರೆ ಕ್ಲಾರಿಟಿಯನ್ನ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು. ಹಾಗೇನಾದ್ರೂ ಇದ್ದಿದ್ರೆ ರಾಮನಗರಕ್ಕೆ ನೀರು ಹೋಗಲ್ಲ ಅಥವಾ ಮಾಗಡಿಗೆ ನೀರು ತಗೊಂಡು ಬರಲ್ಲ ಅನ್ನುವಂಥ ಮಾತಿದ್ದಿದ್ರೆ ನಿನ್ನೆ
ಪರಮೇಶ್ವರ್ ಹಾಗೆ ಡಿ ಕೆ ಶಿವಕುಮಾರ್ ಮೀಟಿಂಗ್ ಮಾಡಿದ್ರಲ್ಲ, ಮೀಟಿಂಗ್ ಮಾಡಿ ಆನಂತರ ಹೊರಗಡೆ ಬಂದು ಮಾತನಾಡಿದ್ರಲ್ಲ, ಅವರೇ ಹೇಳ್ತಾ ಇದ್ರು, ಅವರೇ ಆ ಕ್ಲಾರಿಟಿಯನ್ನ ಕೊಡ್ತಾ ಇದ್ರು. ಅವ್ರು ಹೇಳಿದ್ದೇನು, ಟೆಕ್ನಿಕಲ್ ಕಮಿಟಿ ವರದಿಯನ್ನ ಕೊಟ್ಟಿದೆ, ನೀರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ತೆಗೆದುಕೊಂಡು ಬರೋದ್ರಿಂದ ತುಮಕೂರಿನ ಜನರಿಗೆ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಅನ್ನುವಂಥ ಮಾತನ್ನ ಆ ಉಭಯ ಸಚಿವರು ಕೂಡ ಹೇಳಿದ್ರು. ಈ ಕುಣಿಗಲ್ ರಂಗನಾಥ್ ಅವರ ಮಾತನ್ನೇ ನಂಬೋದಾದ್ರೆ ಹಾಗಾದ್ರೆ ಗೃಹ ಸಚಿವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳ್ಬಿಟ್ರಾ ಅನ್ನುವಂಥ ಅನುಮಾನ ಮೂಡ್ಬಿಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.